ಹಲೋ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ. ಈ ಹಿಂದಿನ ವಿಡಿಯೋದಲ್ಲಿ ನನ್ನ ಮನೆ ಏನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನಮ್ಮ ಫ್ಯಾಮಿಲಿ ಮನೆ, ಅದರ ಫೌಂಡೇಶನ್ ತನಕ ನಾವು ಏನೆಲ್ಲ ಇಶ್ಯೂಸ್ನ ಫೇಸ್ ಮಾಡಿದ್ವು, ಏನೆಲ್ಲ ಪ್ರಾಬ್ಲಮ್ ಬಂದಿತ್ತು, ಅದರಿಂದ ಹೇಗೆ ಹೊರಗೆ ಬಂದ್ವಿ, ಸೊ ಅದರಿಂದ ನಾವು ಕಲ್ತಿರೋ ಪಾಠ ಏನು, ನೀವು ಇದನ್ನು ನಿಮ್ಮ ಮನೆ ಕಟ್ಟಬೇಕಾದ್ರೆ ನೀವು ಈ ಪಾಯಿಂಟನ್ನು ಚೆಕ್ ಮಾಡಿ ಅಂತ ನಾನು ಕೆಲವೊಂದು ಕೀ ಪಾಯಿಂಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮನೆ ಕಟ್ಟೋದಕ್ಕೆ ಒಂದು ಸಿಮೆಂಟ್ ಬ್ಲಾಕ್, ಸಾಲಿಡ್ 6 ಇಂಚದು ಸಾಲಿಡ್ ಸಿಮೆಂಟ್ ಬ್ಲಾಕನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮನೆ ಕಟ್ಟೋದಕ್ಕೆ. ಸೊ ಆ ಸಾಲಿಡ್ 6 ಇಂಚ್ ಬ್ಲಾಕನ್ನು, ಒಂದು ಸಿಮೆಂಟ್ ಇಟ್ಟಿಗೆಯನ್ನು ನಾನು ಯಾವ ಥರ ಟೆಸ್ಟ್ ಮಾಡ್ತೀನಿ, ಅದ್ರದ್ದು ಕ್ವಾಲಿಟಿ ನಾನು ಯಾವ ಥರ ಟೆಸ್ಟ್ ಮಾಡ್ತೀನಿ, ಸೊ 4 ಜನ ಹತ್ರ ಕೇಳಿ ತಿಳ್ಕೊಂಡಿರುವಂಥದ್ದು. ಸೊ ಲೇಬರ್ ಆಗಿರ್ಬೋದು, ನಮ್ಮ ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಕೇಳಿ ತಿಳ್ಕೊಂಡಿರೋವಂಥದ್ದು. ನಾನು ಯಾವ ಥರ ಬೇಸಿಕ್ ಟೆಸ್ಟನ್ನು ಮಾಡಿದೆ, ನನ್ನ ನಾಲೆಡ್ಜಲ್ಲಿರುವಂಥದ್ದು ಬೇಸಿಕ್ ಟೆಸ್ಟನ್ನು ಯಾವ ಥರ ಮಾಡಿದೆ, ಅದನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಿದ್ದೀನಿ. ಅದಕ್ಕೂ ಮುಂಚೆ ಕಶ್ಯಪ್ ವ್ಲಾಗ್ಸ್ ಕನ್ನಡ ಚಾನಲ್ನ ಯಾರೆಲ್ಲ ಇದರಲ್ಲಿ ಬರುವಂಥ ವೀಡಿಯೋನ ವಾಚ್ ಮಾಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಲು ರಿಲೇಟಿವ್ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸಿಮೆಂಟ್ ಇಟ್ಟಿಗೆ ಅಂದರೆ ಸಿಮೆಂಟ್ ಏನು ಬ್ಲಾಕ್ ಏನಿದೆ ಅದನ್ನು ಯಾವ ಥರ ಟೆಸ್ಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಇದೆಲ್ಲ ನನ್ನ ಮನೆಗೆ ಸಿಮೆಂಟ್ ಇಟ್ಟಿಗೆ ಬಂದಿರುವಂಥದ್ದು. ಸೊ ನೀಟಾಗಿ ತಂದು ನಾವು ಆರ್ಡ್ರ್ ಕೊಡ್ತೀವಿ. ಒಂದು ಟ್ಯಾಕ್ಟ್ರಲ್ಲಿ ಬರುತ್ತೆ ಲೋಡು. ಸೊ ಒಂದು ಲೋಡ್ ಟ್ಯಾಕ್ಟ್ರಲ್ಲಿ ಆಲ್ಮೋಸ್ಟ್ 220 ಕ್ವಾಂಟಿಟೀಸ್ ನಮಗೆ ಬರುತ್ತೆ ನಾರ್ಮಲಿ. ಸೊ ಬಂದು ಅವನು ಅನ್ಲೋಡ್ ಮಾಡ್ತಾನೆ ಹೋಗ್ತಾನೆ. ಓಕೆ, ಸೊ ಬಂದಾದಮೇಲೆ ನಾವು ಆ ಇಳಿಸೋ ಟೈಮಲ್ಲಿ ಮತ್ತು ಇಳಿಸಿದ ಮೇಲೆ ಸೊ ಏನೆಲ್ಲ ಕ್ವಾಲಿಟಿ ಚೆಕ್ ಮಾಡ್ತೀವಿ, ಓಕೆನಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ನಾರ್ಮಲಿ ಅನ್ಲೋಡ್ ಮಾಡಬೇಕಾದ್ರೆ ಲೋಡ್ ಮಾಡಬೇಕಾದ್ರೆ ಏನಾದರೂ ಸಿಮೆಂಟ್ ಇಟ್ಟಿಗೆಯಲ್ಲಿ ಕ್ವಾಲಿಟಿ ಇಲ್ಲ ಅಂತ ಅಂದ್ಕೊಳ್ಳಿ, ಅವನು ಅವನು ಮಿಕ್ಸ್ ಮಾಡಿರೋವಂಥದ್ದು ವಾಟರ್ ಕ್ಯೂರಿಂಗ್ ಆಗದೆ ಇರುವಂಥದ್ದು, ಅಂದರೆ ಸಿಮೆಂಟು ಮತ್ತು ಏನಿದೆ ಅವನು ನಮ್ಮ ಕಲ್ಲಿನ ಪುಡಿ ಅಥವಾ ಬೇರೆ ಬೇರೆ ಏನಿದೆ ಮರಳು ಇವೆಲ್ಲ ಏನು ಮಿಕ್ಸ್ ಮಾಡ್ತಾನೆ, ಜೊತೆಗೆ ಒಂದಷ್ಟು ಕೆಮಿಕಲ್ನ ಮಿಕ್ಸ್ ಮಾಡ್ತಾನೆ, ಆ ಸಿಮೆಂಟ್ ಏನಾದರೂ ರೇಷಿಯೋ ಪ್ರಾಪರ್ ಆಗಿಲ್ಲ ಅಂತಂದರೆ ಮತ್ತು ಪ್ರಾಪರ್ ವಾಟರ್ ಕ್ಯೂರಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಅನ್ಲೋಡ್ ಮಾಡಬೇಕಾದ್ರೆ ಫಸ್ಟು ಬ್ರೇಕ್ ಆಗಿಬಿಡುತ್ತೆ. ಫಸ್ಟ್ ಪಾಯಿಂಟೇ ನೋಡಿ, ಬೇಸಿಕ್ ಪಾಯಿಂಟು ಕಟ್ ಆಗಿಬಿಡುತ್ತೆ. ಮಧ್ಯದಲ್ಲಿ ಇಟ್ಟಿಗೆನೋ ಅಥವಾ ಕಾಲು ಇಟ್ಟಿಗೆನೋ ಅರ್ಧ ಇಟ್ಟಿಗೆನೋ ಕಟ್ ಆಗಿಬಿಡುತ್ತೆ. ಒಂದು ಲೋಡಲ್ಲಿ ಒಂದು ಇಟ್ಟಿಗೆನೋ ಡ್ಯಾಮೇಜ್ ಆಗಿರ್ಬಾರ್ದು. ಸಿಂಪಲ್ ಟ್ರಿಕ್ ನೋಡಿ, ಪ್ರತಿ ಲೋಡ್ ಅನ್ಲೋಡ್ ಮಾಡ್ಬೇಕಾದ್ರೆ ಅವ್ನು ಎತ್ತಿ ಲೇಬರ್ಗಳು ಎತ್ತಿ ಕೆಳಗೆ ಹಾಕ್ತಾ ಇರ್ತಾರಲ್ಲ, ಅನ್ಲೋಡ್ ಮಾಡ್ತಾ ಇರ್ತಾರೆ, ಅವಾಗ ಒಂದು ಇಟ್ಟಿಗೆನೂ ಡ್ಯಾಮೇಜ್ ಆಗಬಾರ್ದು, ಅಂದರೆ ಬ್ರೇಕ್ ಆಗಬಾರ್ದು. ಅದರ ಲೆಂತ್ ಏನಿದೆ, ವಿಡ್ತ್ ಏನಿದೆ, ಮಧ್ಯದ ಲೆವೆಲು ಅಥವಾ ಸೈಡಲ್ಲೂ ಎಲ್ಲೂ ಕಟ್ ಆಗಬಾರ್ದು. ಓಕೆ, ಬ್ರೇಕ್ ಆಗಬಾರ್ದು. ಇದು ಸಿಂಪಲ್ ಬೇಸಿಕ್ ಪ್ರಿನ್ಸಿಪಲ್. ಆಮೇಲೆ ನೋಡಿ, ನಾವು ನೀಟಾಗಿ ಕೂಡಿದ್ದೀವಿ. ಒಂದು 200-220 ಇಟ್ಟಿಗೆ ಒಂದು ನೀಟಾಗಿ ನೋಡಿ ವಿಡಿಯೋನ ಪ್ಲೇ ಮಾಡ್ತೀನಿ. ಇನ್ನೊಂದು ಸರಿ ಪ್ಲೇ ಮಾಡ್ತೀನಿ ನೋಡಿ. ಯಾವುದೇ ಒಂದು ಇಟಿಗೆ ಸಮೇತ, ಓಕೆ ಒಂದು ಸೈಡ್ ವ್ಯೂ ಇದೆ, ಕಂಪ್ಲೀಟ್ ವ್ಯೂ ಇಲ್ಲ, ಆದರೂ ಯಾವುದೇ ಒಂದು ಇಟಿಗೆ ಸಮೇತ ಫಸ್ಟ್ ಪಾಯಿಂಟ್ ಯಾವುದು ಬ್ರೇಕ್ ಆಗಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂತಂದರೆ, ನಾವು ಎಡ್ಜ್ಗಳೇನಿದೆ ಪರ್ಟಿಕ್ಯುಲರ್ ಪ್ರತಿಯೊಂದು ಇಟಿಗೆದ ಎಡ್ಜ್ಗಳೇನಿದೆ, ಸೊ ಅದನ್ನು ಬೈ ಹ್ಯಾಂಡ್, ಸೊ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ವಿಡಿಯೋ ಬಂತು, ಓಕೆ. ನಾನು ನೋಡಿ ಈ ವಿಡಿಯೋದಲ್ಲಿ ನೀಟಾಗಿ ಎಡ್ಜನ್ನು ಅದು ಕಟ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಬೈ ಹ್ಯಾಂಡಲ್ಲೇ ಮುರಿಯೋದಕ್ಕೆ ತುಂಬ ಕಷ್ಟಪಟ್ಟು ನೋಡ್ತಾ ಇದ್ದೀನಿ ನೋಡಿ, ಮುರಿಯೋದಕ್ಕಾಗುತ್ತಾ ಮತ್ತು ಅಂದರೆ ಟ್ಯಾಪ್ ಮಾಡಿಬಿಟ್ಟು ಎಡ್ಜನ್ನು. ಸೊ ಇದು ಪ್ರಾಪರಾಗಿ ಇದೆಯಾ ಅಂತ ಅಂದ್ಬಿಟ್ಟು ಎಡ್ಜ್ ಏನಾದರೂ ಕಟ್ ಆಗುತ್ತಾ. ಸೊ ನಮಗೆ ಪುಡಿ ಅಂದರೆ ಕೈಯಲ್ಲಿ ಈಸಿಯಾಗಿ ಈ ಕುಂಬಾಗಿರೋ ಮರಗಳದ್ದು ಅಥವಾ ಮರದ್ದು ಅಥವಾ ನಿಮ್ಗೆ ಏನಾದರೂ ಮೆಟೀರಿಯಲ್ ಈಸಿಯಾಗಿ ಮುರಿಯೋಕ್ಕಾಗುತ್ತೆ ಗೊತ್ತಾ ಬೈ ಹ್ಯಾಂಡಲ್ಲಿ, ಆ ಥರ ನಿಮ್ಗೆ ಕಟ್ ಮಾಡೋದಕ್ಕಾಗುತ್ತಾ ಅಂತ ನೋಡ್ತಾ ಇದ್ದೀನಿ. ಸೊ ಈ ಥರ ಏನಾದರೂ ಕಟ್ ಮಾಡೋಕ್ಕಾದರೆ, ಎಡ್ಜ್ ಏನಾದರೂ ನಿಮ್ಗೆ ಈಸಿಯಾಗಿ ಪೀಲ್ ಆಫ್ ಆಗೋಕ್ಕಾಗುತ್ತೆ ಅಂದರೆ ಬೈ ಕೈಯಲ್ಲೇ, ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಮರಳಿನ ಅಂಶ ಜಾಸ್ತಿ ಇದೆ, ಸಿಮೆಂಟಿನ ಪ್ರಮಾಣ ಕಡಿಮೆ ಇದೆ ಅಂತ ಅರ್ಥ. ಓಕೆ, ನೀಟಾಗಿ ಮತ್ತೊಂದು ವಾಟರ್ ಕ್ಯೂರಿಂಗ್ ಆಗಲಿಲ್ಲ. ಸೊ ನಾರ್ಮಲಿ ಸಿಮೆಂಟಿನ ಅಂಶ ರೇಷಿಯೋ ತುಂಬ ವ್ಯತ್ಯಾಸ ಇದೆ ಅಂತೇಳಿ, ಸಿಮೆಂಟಿನ ಪ್ರಮಾಣ ತುಂಬ ಕಡಿಮೆ ಇದೆ, ಮರಳಿನ ಮತ್ತು ಕಲ್ಲಿನ ಪ್ರಮಾಣ ಕಲ್ಲಿಪುಡಿನ ಪ್ರಮಾಣ ತುಂಬ ಜಾಸ್ತಿ ಇದೆ ಅಂತ ಅರ್ಥ. ಸೊ ಅಂಥ ಇಟ್ಟಿಗೆಗಳನ್ನ ನೀವು ಪ್ರಿಫರ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಈ ಇಟ್ಟಿಗೆಯಲ್ಲಿ ನೋಡ್ಬೋದು ನೀವು ಒಂದು ಮಿನಿಮಮ್ ಒಂದಷ್ಟು ಹನಿಕೊಂಬು ಅಂದರೆ ಹೋಲ್ಸ್ಗಳು ಮಿನಿಮಮ್ ಇರಲಿ, ತುಂಬ ಕ್ಲೀನಾಗಿ. ನಿಮಗೆ ಈಗ ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಬೇರೆ ಏರಿಯಾದಲ್ಲಿ ಬರೋಂಥ
ಕ್ಲೀನಾಗಿರುತ್ತೆ ಕಂಪ್ನಿ ಇಟ್ಟಿಗೆಗಳು ಅಂತ ಹೇಳ್ತಾರೆ. ಸೊ ಕ್ಲೀನಾಗಿ ವಿತ್ ಪ್ರಾಪರಾಗಿ ಅಂತಂದರೆ ನಿಮಗೆ ಅವ್ರು ಏನು ಮಾಡ್ತಾರೆ, ನೀರಿನ ಪ್ರಮಾಣ ಜಾಸ್ತಿ ಹಾಕ್ಬಿಟ್ಟು ಬೇರೆ ಬೇರೆ ಕೆಮಿಕಲ್ಗಳನ್ನ ಔಟರ್ ಲೇಯರ್ಗಳನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನೋಡೋದಕ್ಕೆ ಒಂದು ಫೈನ್ ಸ್ಮೂತ್ ಫಿನಿಶ್ ಥರ ಕಾಣುತ್ತೆ. ಬಟ್ ಇದು ನಮ್ಮದು ರೂರಲ್ ಏರಿಯಾ, ಇಲ್ಲಿ ನಾವು ಆ ಕಂಪ್ನಿ ಇಟ್ಟಿಗಳನ್ನ ತೊಗೊಳೋದು ಕಷ್ಟ, ನಮ್ಮ ಬಜೆಟು ಇರೋಲ್ಲ. ಮತ್ತು ಅಂಥ ಕ್ವಾಲಿಟಿಗಳನ್ನ ಈ ರೂರಲ್ ಏರಿಯಾದಲ್ಲಿ ಯಾರ್ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅವ್ರ ಹತ್ರ ಅಂಥ ಕ್ವಾಲಿಟಿ ಇಟ್ಟಿಗಳು ಸಿಗೋದಿಲ್ಲ. ಒಂದು ಮಿನಿಮಮ್ ಹನಿಕೊಂಬ ಅಂತಂದರೆ ಈ ಹೋಲ್ಸ್ಗಳೇನಿದೆ ಅದು ತುಂಬ ಕಡಿಮೆ ಇರುವಂಥದ್ದು ಇರಲಿ. ನೀವು ನೋಡ್ಬೋದು ಎಂಟೈರ್ ಇಟ್ಟಿಗೆಯಲ್ಲಿ ತುಂಬ ಕಡಿಮೆ ಇದೆ. ಅಂಥ ಸಣ್ಣ ಪುಟ್ಟ ಹನಿಕೊಂಬಗಳು ಬಿಟ್ಟರೆ ತುಂಬ ಮೇಜರ್ ಇರುವಂಥ ಹನಿಕೊಂಬ ಕಾಣ್ತಾ ಇಲ್ಲ. ಸೊ ಇದು ಸೆಕೆಂಡ್ ಮೇನ್ ಇಂಪಾರ್ಟೆಂಟ್, ನಿಮ್ಗೆ ಯಾವುದೇ ಎಡ್ಜು ಪೀಲ್ ಆಫ್ ಆಗಬಾರ್ದು. ಫಸ್ಟ್ ಹೇಳಿದೆ, ಯಾವುದೇ ಒಂದು ಲೋಡಲ್ಲಿ ಒಂದು ಸಿಂಗಲ್ ಇಟ್ಟಿಗೆ ಕೂಡ ಬ್ರೇಕ್ ಆಗಬಾರ್ದು. ನೋಡಿ ಈ ಅಂದ್ರೆ ಈ ಇಮೇಜಲ್ಲೂ ಕೂಡ ಅಂದ್ರೆ ಈ ಫೋಟೋದಲ್ಲೂ ಕೂಡ ನೋಡಿ ನೀವು ನೋಡ್ಬೋದು, ಮಿನಿಮಮ್ ಅಂತ ಏನು ಮೇಜರ್ ಯಾವುದೋ ಹನಿಕೊಂಬಸ್ಗಳು ಇಲ್ಲ ಮತ್ತು ಕ್ರ್ಯಾಕ್ ಆಗಲಿಲ್ಲ. ಸೊ ಇದೊಂದು 3 ಕ್ರೈಟೀರಿಯಾನ ನೀವು ಫಾಲೋ ಮಾಡಿದ್ರೆ, ಅಂದರೆ 3 ಚೆಕ್ ಪಾಯಿಂಟ್ ಅಥವಾ ಈ 3 ಪಾಯಿಂಟನ್ನು ನೀವು ಚೆಕ್ ಮಾಡಿದರೆ, ಸೊ ನಿಮ್ಮ ಇಟ್ಟಿಗೆ ನೀವು ಮನೆಗೆ ಕಟ್ಟುವಂಥ ಸಿಮೆಂಟ್ ಇಟ್ಟಿಗೆ 6 ಇಂಚ್ ಸಾಲಿಡ್ ಬ್ಲಾಕು ಒಂದು ಲೆವೆಲಿಗೆ, ಅಂದರೆ ಕಂಪ್ಲೀಟ್ ಅಂತಲ್ಲ, ಒಂದು ಲೆವೆಲಿಗೆ ಒಂದು 10 ಅಂಕಕ್ಕೆ ಅಂದರೆ ಅಂಕಕ್ಕೆ ಸಾರಿ 10 ಅಂಕಕ್ಕೆ ಓಕೆ ನಿಮಗೆ ಒಂದು 6 ಅಥವಾ 7 ಮಾರ್ಕ್ಸ್ ಕೊಡ್ಬೋದು. ಅಂತಂದರೆ ಒಂದು ಎವರೇಜ್ ನೀವೇನು ಹೇಳ್ತೀರ, ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು, ಡಿಸ್ಟಿಂಕ್ಷನ್ ಅಂತ ಹೇಳೋಕ್ಕಲ್ಲ, ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು. ಸೊ ಅಂಥ ಪೂರ್ವ ಎಲ್ಲ ಒಂದು ಎವರೇಜ್ಗಿಂತಲೂ ಬೆಸ್ಟ್, ಒಂದು ಗುಡ್ ಅಂತ ಹೇಳ್ಬೋದು ಇಟ್ಟಿಗೆ. ನೋಡಿ ಫಸ್ಟ್ ಪಾಯಿಂಟ್, ನಾವು ಯಾವುದೇ ಒಂದು ಅನ್ಲೋಡ್ ಮಾಡಿದಾಗ ಯಾವ ಬ್ರೇಕ್ ಆಗಿರಬಾರ್ದು ಅಥವಾ ಲೋಡ್ ಅನ್ಲೋಡ್ ನಾವು ಬೇರೆ ಕಡೆ ಯಾವುದನ್ನು ಶಿಫ್ಟ್ ಮಾಡಬಾರ್ದು, ಬ್ರೇಕ್ ಆಗಬಾರ್ದು, ಈಸಿಯಾಗಿ ಬ್ರೇಕ್ ಯಾವುದೇ ಕಟ್ ಆಗಬಾರ್ದು. ಸೊ ಹಾಗೆ ಸೆಕೆಂಡ್ ಪಾಯಿಂಟ್, ಎಡ್ಜ್ಗಳು ಪೀಲ್ ಆಫ್ ಆಗಬಾರ್ದು. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಅದರಲ್ಲಿ ತುಂಬ ಮ್ಯಾಕ್ಸ್ ಹನಿಕೊಂಬಗಳಿರ್ಬಾರ್ದು, ಒಂದು ಒಳ್ಳೆ ಸರ್ಫೇಸ್ ಇರುತ್ತೆ. ಓಕೆ, ಐ ಥಿಂಕ್ ಒಂದು ಸಿಮೆಂಟ್ ಇಟ್ಟಿಗೆನ ಯಾವ ಥರ ನಾವೊಬ್ಬ ಏನು ಗೊತ್ತಿಲ್ಲದವ್ರದೋನೋ, ಅಂದರೆ ಏನು ಅದ್ರ ಬಗ್ಗೆ ಗಂಧಗಳೇ ಗೊತ್ತಿರ್ತಿದ್ದೋನೋ ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.